ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಮಷಿನ್ ವರ್ಕ್ನ ಬ್ರಿಡಲ್ ಲುಕ್ಕಲ್ಲಿ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಎಸ್ಪೆಷಲಿ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಬೇಕಾದ್ರೆ ತುಂಬ ಬಾಲ್ ಚೈನ್ ಸ್ಟೋನ್ ಚೈನ್ ಕಟ್ ಆಗುತ್ತೆ. ಆ ಬಾಲ್ ಚೈನ್ ಸ್ಟೋನ್ ಚೈನ್ ಕಟ್ ಆಗದೆ ಇರೋ ರೀತಿ ಯಾವ ರೀತಿಯಾಗಿ ನಾವು ಸ್ಟಿಚಿಂಗನ್ನು ಮಾಡೋದು ಮಷೀನಲ್ಲಿ ಅಂತ ನೋಡಿ, ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡಿ. ಅಂದರೆ ಒಂದು 2-3 ತಾವು ನಂದು ಸ್ವಲ್ಪ ಡ್ಯಾಮೇಜ್ ಆಯಿತು. ಬಟ್ ನಾನು ಡ್ಯಾಮೇಜ್ ಆಗದೇ ಇರೋದ್ರೂ ಕೂಡ ನಾನು ಅದನ್ನು ಮ್ಯಾನೇಜ್ ಮಾಡಿದೆ. ಯಾಕಂತಂದರೆ ಅದು 3 ಒಂದೇ ಸರಿ ಹಾಕ್ಕೊಂಡು ಸ್ಟಿಚ್ ಮಾಡಿದ್ರೆ ಅಷ್ಟು ಡ್ಯಾಮೇಜ್ ಬರಲ್ಲ. ಸಿಂಗಲ್ ಪೀಸ್ನೇ ಮಾಡ್ತಾಯಿದ್ರೆ ನೀಡಲ್ಲಿ ಸ್ವಲ್ಪ ಒಂದು ಮೈನ್ಯೂಟಾಗಿ ಸೈಡ್ಗೆ ಹೋದ್ರೂ ಕಷ್ಟ, ಅದು ಕಟ್ಟಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಏನಪ್ಪ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಈ ವಿಡಿಯೋದಲ್ಲಿ ನೀವು ನಮ್ಮ ಸ್ಟೂಡೆಂಟ್ಸ್ ಯಾರ್ಯಾರು ನೋಡ್ತಾ ಇದ್ದೀರೋ, ಫ್ರೀ ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡಿಕೊಂಡು ಯಾರು ಕಲಿತಾ ಇದ್ದೀರೋ ಅವರು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಫೋಟೋನ ಅಪ್ಲೋಡ್ ಮಾಡಿ. ಒಂದು ಸಿಂಗಲ್ ಲೈನ್ ಪ್ರಾಕ್ಟೀಸ್ ಮಾಡಿ ಸಾಕು. ಜಾಸ್ತಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಸಿಂಗಲ್ ಲೈನ ಪ್ರಾಕ್ಟೀಸ್ ಮಾಡಿ ನೀವು ಫೋಟೋನ ಅಪ್ಲೋಡ್ ಮಾಡಿ ನನಗೆ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ನಾನು ವಾಟ್ಸಪ್ಪಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆವಾಗ ನೀವು ಅದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾದ್ರೆ ಮಾಡ್ಕೊಳ್ಳೋರಂತೆ. ಏನು ಚೇಂಜಸ್ನ ಅವಶ್ಯಕತೆ ಇಲ್ಲ ಅಂತ ಅಂದರೆ ನೀವು ಮುಂದೆ ಬೇರೆ ಡಿಸೈನ್ಸ್ನ ಟ್ರೈ ಮಾಡ್ಬೋದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಈಗಿಂದನೇ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿದ್ರೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇಲ್ಲ ಅಂದರೆ ಫಿನಿಶಿಂಗ್ ಅನ್ನೋದು ಬರೋಲ್ಲ ಯಾವ ಕಾರಣಕ್ಕೂ. ಯಾಕಂತ ಅಂದರೆ ಫಿನಿಶಿಂಗ್ ಅನ್ನೋದು ಬರಬೇಕು ಅಂತ ಅಂದರೆ ನಾವು ಹೆಚ್ಚಿನ ಪ್ರಾಕ್ಟೀಸ್ನ ಮಾಡಬೇಕು. ಪ್ರಾಕ್ಟೀಸ್ ಮಾಡದೆ ಯಾವ ಕಾರಣಕ್ಕೂ ಬರೋಲ್ಲ. ಸ್ವಲ್ಪ ಇದು ಬ್ರೈಟ್ನೆಸ್ ಜಾಸ್ತಿ ಇರೋದನ್ನ ಇಟ್ಕೊಬಿಟ್ಟಿದೆ ಲೈಟಲ್ಲಿ, ಹಾಗಾಗಿ ಸ್ವಲ್ಪ ಇದು ಕಷ್ಟ ಆಗಿದೆ. ಏನೋ ಸ್ವಲ್ಪ ಅಷ್ಟು ನೀಟಾಗಿ ಕಾಣಿಸಿಲ್ಲ, ಸ್ವಲ್ಪ ಕಾಣ್ತಾ ಇದೆ. ಬಟ್ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ದಯವಿಟ್ಟು ಸ್ವಲ್ಪ. ಯಾಕಂತ ಅಂದರೆ ಅದು ನಮಗೆ ಶೂಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳಾಗ್ಬಿಡುತ್ತೆ ಕೆಲವು ಸರಿ. ಆದರೆ ಏನು ಮಾಡೋಕ್ಕಾಗಲ್ಲ, ಕೆಲವೊಂದನ್ನ ತಿಳ್ಕೊಳ್ಳೋವರೆಗೂ ಕಷ್ಟ. ಯಾವ ಲೈಟಿಂಗ್ಸ್ ಇಟ್ಕೊಂಡ್ರೆ ಯಾವ ಥರ ಬರುತ್ತೆ ಶೂಟಿಂಗ್ ಅನ್ನೋದು ನಾವು ವೀಡಿಯೋ ಫುಲ್ಲು ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸ್ವಲ್ಪ ವೀಡಿಯೋ ಮಾಡಿದ್ಮೇಲೆ ನೋಡಬೇಕಾಗಿತ್ತು, ನಾನು ನೋಡ್ಕೊಂಡಿಲ್ಲ. ಫುಲ್ ವೀಡಿಯೋ ಮಾಡಿದ್ಮೇಲೆ ನೋಡ್ಕೊಂಡಿದ್ದೀನಿ, ಅದಕ್ಕೇ ಸಾರಿ. ನೋಡಿಕೊಂಡು ಆದಷ್ಟು ಕಲೀರಿ. ಗೊತ್ತಾಗಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಕೇಳಿ, ನಾನು ಹೇಳ್ಕೊಡ್ತೀನಿ ನಾನು ನಿಮಗೆ, ಓಕೆನಾ. ಈ ರೀತಿಯ ಡಿಸೈನ್ಸ್ ಎಲ್ಲ ನೀವು ಹಾಕಿದ್ರಿ ಅಂದರೆ ತುಂಬ ಅರ್ನಿಂಗ್ಸ್ನ ಮಾಡ್ಬೋದು. ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನೆಕ್ಸ್ಟು ಸಖತ್ತಾಗಿರುತ್ತೆ. ಏನೋ ಡಿಸೈನ್ ಇದು ನೋಡೋಕ್ಕೆ ನಮ್ಮ ಪಕ್ಕದ ಮನೆಯವರೆಲ್ಲ ಹೇಳ್ತಾಯಿದ್ರು, ಸಖತ್ತು ಲುಕ್ ಬಂದಿದೆ ಇದು. ಆ ಪಕ್ಕದ ಮನೆಯವರಲ್ಲಿ ಕಸ್ಟಮರ್ ನಾನು ಫೋನ್ ಮಾಡ್ತಾ ಇರಬೇಕಾದ್ರೆ ಹೇಳ್ಬಿಟ್ರು, ಏನಿದು ಇಷ್ಟು ಸಖತ್ತಾಗಿ ಮಾಡಿದ್ದೀರಾ ಬ್ಲೌಸ್ನ, ನನಗೆ ಬ್ಲೌಸ್ನ ಮಿಂಚಿಸ್ತಾ ಇದ್ದೀರಾ. ಒಂದು ದಿನ ಅಷ್ಟೇ ಆಗಿರೋದು ನನ್ನ ಬ್ಲೌಸ್ ಕೊಟ್ಟು ಇಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ ಅಂತ ಹೇಳ್ತಾಯಿದ್ರು. ನಂಗೆ ಸಖತ್ ಖುಷಿ ಆಯಿತು. ನಾವು ಮಾಡೋ ಕೆಲಸಕ್ಕೆ ಪ್ರತಿಫಲ ಸಿಕ್ಕಿದಾಗ ಕಷ್ಟಪಟ್ಟು ನೈಟೆಲ್ಲ ನಿದ್ದೆಗೆಟ್ಟು, ಅಂದರೆ ಒಂದು 12 ಗಂಟೆ ರಾತ್ರಿವರೆಗೂ ಮಾಡಿದೆ. ಒಂದು 7 ಗಂಟೆಗೆ ಹಿಡ್ಕೊಂಡು 12 ಗಂಟೆ ರಾತ್ರಿವರೆಗೂ ಮಾಡಿಬಿಟ್ಟು ಮಲ್ಕೊಂಡೆ. ಬೆಳಗ್ಗೆ ಎದ್ದು ಬ್ಲೌಸ್ನ, ಅಂದರೆ ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ಸ್ಟಿಚಿಂಗ್ ಬ್ಲೌಸ್ ಮೇಲೆ ಮಾಡಿದ್ದಲ್ವಾ, ಆಮೇಲೆ ಬೆಳಗ್ಗೆ ಎದ್ದು ಈ ಬ್ಲೌಸ್ನ ಸ್ಟಿಚ್ ಮಾಡಿದೆ. ನೋಡಿ, ನೀವು ಕೂಡ ಈ ರೀತಿಯಾದ ಡಿಸೈನ್ಸ್ ಎಲ್ಲ ಹಾಕಿ. ನಿಮ್ಗೆ ಏನಾದರೂ ಹಾಕೋಕ್ಕೆ ಬರ್ತಾಯಿಲ್ಲ, ಫಿನಿಶಿಂಗ್ ಅಂದು ಬರ್ತಾಯಿಲ್ಲ ಮೇಡಮ್, ನಮ್ಮ ಬಿಸ್ನೆಸ್ಸು ಎಂಬ್ರಾಯ್ಡ್ರಿಲಿ ನಾನು ಇಂಪ್ರೂವ್ ಮಾಡ್ಕೋಬೇಕು, ನಾನು ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ, ಇವಾಗ ಸದ್ಯಕ್ಕೆ ನಾನು ಕಸ್ಟಮರ್ನ ಇಟ್ಕೋಬೇಕು ಎಂಬ್ರಾಯ್ಡ್ರಿಗೆ, ನಾನು ಅಷ್ಟೊಂದು ಕಲ್ತ್ಕೋತೀನಿ ಅನ್ನೋರು ನಮ್ಮ ಹತ್ರ ಆನ್ಲೈನ್ ಕೊರಿಯರ್ ಮಾಡಿಸ್ಕೋಬೋದು. ನೀವು ಕಲಿತಾ ಇರ್ಬೋದು. ಸಿಂಪಲ್ ಡಿಸೈನ್ಸ್ನ ನೀವು ಹಾಕ್ಕೊಳ್ಳಿ. ಕಸ್ಟಮರ್ಗೆ ನಿಮ್ಗೆ ಬರುವಂಥ ಡಿಸೈನ್ನ, ಬರದೇ ಇರುವಂಥ ಡಿಸೈನ್ನ ಏನು ಮಾಡೋದು, ಬೇರೆ ಕಡೆ ಕಳಿಸ್ಬೇಕು ನಾವು ಮಾಡಲ್ಲ ಅಂತ ಅಂದ್ಬಿಟ್ಟು ಅಂದರೆ ನಮ್ಮ ಹತ್ರನೇ ಆನ್ಲೈನಲ್ಲಿ ಕೊರಿಯರ್ ಮಾಡ್ತೀವಿ. ಆನ್ಲೈನ್ ಕೊರಿಯರ್ ಮಾಡೋದು ಯಾವ ರೀತಿ ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಆ ರೀತಿಯಾಗಿ ನೀವು ಆನ್ಲೈನ ಕೊರಿಯರ್ ಮಾಡಿದ್ದೆ ಆದರೆ ನಾವು ಕೂಡ ನಿಮಗೆ ಎಂಬ್ರಾಯ್ಡ್ರಿಯನ್ನು ಹಾಕ್ಕೊಡ್ತೀವಿ. ಆಮೇಲೆ ನೀವು ಹೆಂಗಿದ್ರು ಕಲಿತಾ ಇರ್ತೀರಲ್ವ, ಹಂಗಂಗೆ ಸಿಂಪಲ್ ಡಿಸೈನ್ಸ್ನ ಸೈಡಲ್ಲಿ ಮಾಡ್ಕೊಂಡು ಬಂದರೆ ನಮ್ಮ ರೇಂಜ್ಗೆ ನೀವು ಬೆಳಿತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇನು ಅಂತ ಅಂದರೆ ನಮಗೂ ತುಂಬ ರಿಸ್ಕ್ ಆಗುತ್ತೆ. ಯಾಕಂದರೆ ಹಳ್ಳಿ ಅಂದರೆ ಇಲ್ಲಿಂದ ಕೊರಿಯರ್ನ ನಾವು ಪಾರ್ಸಲ್ ಮಾಡಬೇಕು. ನೆಕ್ಸ್ಟು ಪೋಸ್ಟಿಂಗಲ್ಲಾದರೆ ಪೋಸ್ಟ್ಗೆ ಹೋಗಿ ಪೋಸ್ಟ್ ಮಾಡಬೇಕು. ನಮಗೂ ತುಂಬ ರಿಸ್ಕ್ ಇದೆ. ಬಟ್ ಆದರೆ ನಮ್ಮಷ್ಟು ಮಕ್ಕಳು ಬೆಳಿಬೇಕು, ಅವರು ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗಬೇಕು. ಬೇರೆ ಯಾವ ರೀತಿ ಬಿಸ್ನೆಸ್ ಮಾಡೋದು ಅನ್ನೋದು ಗೊತ್ತಾಯ್ತಾ ಇಲ್ಲ ಅಂತಂದರೆ ಅವ್ರನ್ನ ಬೆಳೆಸೋದನ್ನ ನಾವು ನೋಡ್ತಾ ಇದ್ದೀವಿ ಹೊರತು. ಯಾಕಂದರೆ ಇವಾಗ ನಾನು ದಾರ ಹಾಕ್ತೀನಿ, ಸೂಜಿಗೆ ಬಂಡವಾಳ ಹಾಕಬೇಕು, ದಾರಕ್ಕೆ ಬಂಡವಾಳ ಹಾಕಬೇಕು, ಮಷಿನ್ಗೆ ಬಂಡವಾಳ ಹಾಕಬೇಕು, ಎಲ್ಲದಕ್ಕೂ ಬಂಡವಾಳ ಹಾಕ್ಬಿಟ್ಟು ನಾವು ನಿಮಗೆ ಹೊಲ್ದು ಕೊಡ್ತೀವಿ. ನೀವು 500 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಲಾಭ ಇಟ್ಕೊಂಡಾಗ ಅದಕ್ಕಿಂತ ಲಾಭ ಇನ್ನೇನು ಬೇಕು ರೀ. ಒಂದು 5 ಬ್ಲೌಸ್ನ ಮಾಡಿ ನಾನು ನಿಮಗೆ ಕಳಿಸ್ತೆ ಅಂದ್ಕೊಡ್ರಿ, 5 ಬ್ಲೌಸ್ಗೂ ಒಂದೊಂದು ಬ್ಲೌಸ್ಗೆ 300 ರೂಪಾಯಿ ಅಂದರೆ 3 5 15, 1,500 ಲಾಭ ಆಯ್ತು ನಿಮಗೆ. 1,500 ಒಂದು ದಿನಕ್ಕೆ ಸಂಪಾದನೆ ಮಾಡ್ತೀರಾ? ಇಲ್ಲ. ಆದರೆ ನಾವು ಇಲ್ಲಿ ಮಾಡಿ ಕಳಿಸೋದ್ರ ಮೇಲೆ ನೀವು 300 400 ರೂಪಾಯಿ ಲಾಭ ಇಟ್ಕೊಂಡ್ರಿ ಅಂತಂದರೆ ನಿಮ್ಮ ಬಿಸ್ನೆಸ್ನ ನೀವೇ ಇಂಪ್ರೂವ್ ಮಾಡ್ಕೋಬೋದು. ಅದಕ್ಕೆ ನಾವು ಮೇಡಮ್ ನಿಮ್ಗೆ ಲಾಸ್ ಆಗೋ ಥರ ಏನು ಮಾಡಿಕೊಂಡು ನಮಗೆ ಮಾಡ್ಕೊಡ್ತೀರಾ ಅಂತ ಕೇಳ್ಬೋದು. ಬಟ್ ನೀವು ಸಿಟಿಲಿದ್ದಾಗ ನಿಮ್ಮ ಬಜೆಟ್ ಅನ್ನೋದು ಹೈಕ್ ಆದಾಗ
ಇವಾಗ ನೀವು ಅಂದರೆ ಕೆಲಸ ಇಟ್ಕೊಂಡಿರ್ತಾರೆ, ಕೆಲಸಕ್ಕೆ ಅಂದ್ಕೊಳ್ಳಿ. ಎಂಬ್ರಾಯ್ಡ್ರಿ ಮಾಡೋಕ್ಕೆ ಯಾರನ್ನೋ ಒಬ್ರನ್ನ ಇಟ್ಕೊಂಡಿರ್ತಾರೆ ವರ್ಕರ್ನ. ಅವರು ಸಡನ್ನಾಗಿ ಕೈ ಕೊಟ್ಬಿಟ್ರು ಅಂದ್ಕೊಳ್ಳಿ. ಸಡನ್ನಾಗಿ ಕೈ ಕೊಟ್ಟಾಗ ಏನು ಮಾಡೋದು ಹೇಳಿ ಅಲ್ವಾ? ತುಂಬ ಪ್ರಾಬ್ಲಮ್ ಆಗುತ್ತೆ. ಆಗ ನಾವು ಇವಾಗ ಆನ್ಲೈನ್ ಕೊರಿಯರ್ ಮಾಡಿಸ್ಕೋತೀವಿ ಅಂತ ಹೇಳ್ತಾ ಇದ್ದೀವಿ. ನೀವು ಆನ್ಲೈನ್ ಕೊರಿಯರ್ ಮಾಡಿದ್ರೆ ನೀವು ಹಂಗೆ ಎಂಬ್ರಾಯ್ಡ್ರಿ ಡಿಸೈನ್ಸ್ ಮಾಡ್ಕೊಡ್ತೀವಿ. ನಿಮ್ಗೊಂದು ಭರವಸೆ ಇದ್ದಾರೆ, ಹಿಂಗೆ ಮಾಡಿಕೊಡ್ತಾರೆ ಆನ್ಲೈನಲ್ಲಿ, ಮಾಡಿಸ್ಕೊಳ್ಳೋಣ. ಯಾರೋ ವರ್ಕರ್ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ಟೈಮ್ ಸರಿಯಾಗಿ ಅವ್ರು ಮಾಡಿಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ, ಈ ಥರ ಮಾಡಿಸ್ಕೊಳ್ಳೋಣ ಅನ್ನೋದು ಒಂದು ಭರವಸೆ ಇರುತ್ತೆ ಅಲ್ವಾ? ಅದಕ್ಕೆ ಹೇಳಿದ್ದು, ಮಾಡಿ, ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ನಿಮ್ಮ ಬಿಸ್ನೆಸ್ ಅನ್ನೋದನ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ಟೆಕ್ನಿಕ್ನ ನಾನು ಹೇಳ್ಕೊಡ್ತಾಯಿದ್ದೀನಿ ಅಷ್ಟೇ, ಓಕೆನಾ? ನೋಡಿ, ಇವಾಗ ನಾನು ಇವಾಗ ಸ್ಟೋನ್ ಚೈನ್ನ ಪ್ರಿಕ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಮಾಡ್ತಾಯಿದ್ದೀನಿ. ನಾನು ಒಂದೇ ಸರಿಗೆ ಮಾಡ್ತಾಯಿಲ್ಲ. ಯಾಕಂತ ಅಂದರೆ ಅದು ಒಂದೇ ಸರಿಗೆ ಅಂತಂದರೆ ಹೋಗಿ ಅಕ್ಕಪಕ್ಕ ಇರೋ ಬಾಲ್ ಚೈನ್, ಸ್ಟೋನ್ ಚೈನ್ ಮೇಲೆಲ್ಲ ಕೂತ್ಬಿಡುತ್ತೆ. ಆ ಥರ ಆದಾಗ ಬಾಲ್ ಚೈನ್ ಏನಾಗುತ್ತೆ, ಹೋಗಿ ನೀಡಲ್ಲಿ ಕಚ್ಕೊಬಿಟ್ಟು ಕಿತ್ಕೊಬಿಡುತ್ತೆ. ಅದು ಬಾಲ್ ಚೈನ್ ಕಿತ್ಕೊಬಂದ್ಬಿಡುತ್ತೆ. ಸ್ಟೋನ್ ಚೈನ್ ಒಡೆದೋಗುತ್ತೆ, ಬಾಲ್ ಚೈನ್ ಕಿತ್ಕೊಬಂದ್ಬಿಡುತ್ತೆ. ಯಾಕಂದರೆ ಅದು ತುಂಬ ಸ್ಮೂತಾಗಿರುತ್ತೆ, ಜಾಯಿಂಟಿಂಗ್ಸ್ ಅಷ್ಟು ರಫ್ ಆಗಿರಲ್ಲ. ಬಾಲ್ ಚೈನ್ದು ಅಷ್ಟೇ, ಬಟ್ ನಾವು ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು, ಓಕೆನಾ? ನೆಕ್ಸ್ಟು ಏನಪ್ಪ, ಈ ಡಿಸೈನ ನಾನು ಯಾವುದೇ ರೀತಿಯಾದ ಟ್ರೇಸ್ನ ಮಾಡಿಲ್ಲ. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಟ್ರೇಸಿಂಗ್ ಮಾಡೋದು ಯಾವ ರೀತಿ ಅಂದ್ಬಿಟ್ಟು 3 ಮೆಥಡ್ ಇದೆ. 3 ಮೆಥಡ್ನು ನಾನು ತೋರಿಸ್ಕೊಡ್ತೀನಿ. ಮಾಮೂಲಿ ಫ್ರೀ ಆನ್ಲೈನ್ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ. ಆ 3 ಆನ್ಲೈನ್ ಕ್ಲಾಸ್ನು ನೀವು ಆ 3 ಟ್ರೇಸಿಂಗ್ ಮೆಥಡ್ನು ನೀವು ಫಾಲೋ ಮಾಡಿ ಒಂದೊಂದೇ ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂತಂದರೆ ಫ್ರೀ ಆ್ಯಂಡ್ ಡಿಸೈನ್ ಅನ್ನೋದು ಬಂದ್ಬಿಡುತ್ತೆ. ಆಮೇಲೆ ಈಸಿಯಾಗಿ ನಿಮ್ಮ ಬಿಸ್ನೆಸ್ನ ನೀವು ಕ್ಯಾಚಪ್ ಮಾಡ್ಕೋಬೋದು ಅನ್ನೋದನ್ನ ಹೇಳ್ತೀನಿ. ಯಾಕಂದರೆ ಟ್ರೇಸಿಂಗ್ ಮಾಡೋದೇ ಒಂದು ದೊಡ್ಡ ಸಾಧನೆ ಇವಾಗ. ಯಾಕಂದರೆ ಡಿಸೈನೇನೋ ಮಾಡಿಬಿಡ್ಬೋದು, ಎಕ್ಸ್ಪೀರಿಯೆನ್ಸ್ ಇರೋರು ಡಿಸೈನ್ನ ಮಾಡಿಬಿಡ್ತಾರೆ. ಬಟ್ ಟ್ರೇಸಿಂಗ್ ಮಾಡೋದೇ ತುಂಬ ಕಷ್ಟ ಆಗಿರುತ್ತೆ. ಆ ರೀತಿ ಇದ್ದಾಗ ನಾವು ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಟ್ರೇಸಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಏನಾದರೂ ಪ್ರಾಬ್ಲಮ್ ಆಗ್ತಾಯಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮೇಡಮ್ ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾಯಿದೆ, ಹೇಳ್ಕೊಡಿ ಮೇಡಮ್, ಆ ಥರ ಈ ಥರ ಅಂತ ತಿಳಿಸಿ. ನಾನು ಈ ವಿಡಿಯೋದಲ್ಲಿ ಅಂದರೂ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪಾಪ ಒಬ್ಬರು ಮೆಜರ್ಮೆಂಟ್ ಹಾಕಿದ್ರು ವಾಟ್ಸಪ್ಪಲ್ಲಿ, ಅವ್ರಿಗೆ ತಿಳಿಸ್ಕೊಡ್ಬೇಕು ಏನಪ್ಪ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿಯಾಗಿ ಮಾಡೋದಂತ. ಮೇಡಮ್ ತಿಳಿಸ್ಕೊಡಿ ಅಂತ ಇದ್ದಾರೆ. ನಾನು ಅಂದರೆ ಆ ಮೆಜರ್ಮೆಂಟ್ ಬ್ಲೌಸು ಬಂದಿತ್ತು, ಬಟ್ ಆ ಮೆಜರ್ಮೆಂಟ್ ಬ್ಲೌಸ್ ಬಂದಿದ್ದಾಗ ನನ್ನ ಹತ್ರ ಫೋನ್ ಇರಲಿಲ್ಲ. ಈ ಕಸ್ಟಮರ್ಗೆ ಬೇರೆ ಅರ್ಜೆಂಟಾಗಿ ಬ್ಲೌಸ್ ಕೊಡಬೇಕಾಗಿತ್ತು. ಆದ್ದರಿಂದ ನಾನು ಬೇಗನೆ ಕೊಟ್ಟು ಕಳಿಸ್ಬಿಟ್ಟೆ. ಕಟ್ಟಿಂಗ್ನ ವೀಡಿಯೋ ಮಾಡೋಕ್ಕಾಗಿಲ್ಲ, ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು. ನನಗೆ ವಾಟ್ಸಪ್ಪಲ್ಲಿ ಮೆಜರ್ಮೆಂಟ್ ಆದರೂ ಸೆಂಡ್ ಮಾಡಿಕೊಡ್ತೀನಿ, ಯಾವ ಥರ ಮೆಜರ್ಮೆಂಟು ಅಂತ. ಕಟ್ಟಿಂಗ್ನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಾರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಕೇಳಿರೋದನ್ನ ನಾನು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಬಟ್ ಮಾಡ್ತೀನಿ. ಮೇಡಮ್ ನೀವು ಏನೇ ಕೇಳಿ ವೀಡಿಯೋ ಮಾಡಾಕ್ತೀನಿ ಅಂತ ಹೇಳ್ತೀರಲ್ವ, ಮಾಡೋಕ್ಕಾಗ್ತಾಯಿಲ್ಲ ಅಂತ ಈಗ ಹೇಳ್ತೀರಾ ಅನ್ಕೋಬೋದು. ಇಲ್ಲ, ಮಾಡ್ತೀನಿ. ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ, ಬಿಡಲ್ಲ. ಯಾಕಂದರೆ ಎಲ್ಲರೂ ಮುಂದೆ ಬರಬೇಕು, ನಾವು ಒಬ್ಬರೇ ಅಂತಲ್ಲ. ನೋಡಿ ವಿಡಿಯೋ ನೋಡಿ ಡಿಸೈನ್ನ ಪ್ರಾಕ್ಟೀಸ್ ಮಾಡಿ. ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಅವ್ರ ಹತ್ರ ಕಾಲ ಕಳೆಯೋ ಬದಲು ನಾವು ಕೂತ್ಕೊಂಡು ಒಂದು ಬ್ಲೌಸ್ನ ಈ ರೀತಿಯಾಗಿ ಸ್ಟಿಚಿಂಗ್ ಬರ್ತಾಯಿದೆಯಾ ಸಾಕು, ಕಟ್ಟಿಂಗ್ ಬರ್ತಾಯಿದೆಯಾ ಸಾಕು, ಇಲ್ಲ ಟೈಲರಿಂಗ್ ಮಾಡ್ತಾಯಿದ್ದೀನಿ ಅಂತ ಬೋರ್ಡ್ ಹಚ್ಕೊಂಡಿದ್ದೀರಾ ಸಾಕು, ನಿಮ್ಮ ಬಿಸ್ನೆಸ್ನ ನೀವೇ ಕ್ಯಾಚಪ್ ಮಾಡ್ಕೋಬೋದು. ಯಾವ ರೀತಿ ಅಂತ ಅಂದರೆ ಇವಾಗ ಆನ್ಲೈನ್ ಕೊರಿಯರಲ್ಲಿ ಬ್ಲೌಸ್ ಪೀಸಸ್ನ ಸೆಂಡ್ ಮಾಡಿದ್ರೆ ಆದರೆ ಅಮೌಂಟ್ನ ಮುಂದಾಗೆ ನಾವು ಬ್ಲೌಸ್ ಸೆಂಡ್ ಮಾಡೋ ಮುಂಚೆನೇ ಫೋನ್ಪೇ ಅನ್ನೋದನ್ನ ಮಾಡಬೇಕಾಗುತ್ತೆ. ಆನ್ಲೈನ್ ಮುಖಾಂತರನೇ ಅಮೌಂಟ್ನ ಪೇ ಮಾಡಿಬಿಟ್ಟು ನೀವು ಬ್ಲೌಸ್ ಪೀಸಸ್ನ ಸೆಂಡ್ ಮಾಡಿಸ್ಕೋಬೇಕಾಗತ್ತೆ, ಓಕೆನಾ? ಈ ರೀತಿಯಾಗಿ ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನೋಡಿ, ಬಾಲ್ ಚೈನು, ಸ್ಟೋನ್ ಚೈನು. ನೆಕ್ಸ್ಟ್ ಇವಾಗ ಬಾಲ್ ಚೈನೇ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ಎಲ್ಲೂ ಏರುಪೇರಿಲ್ಲ, ಎಲ್ಲೂ ಸೊಟ್ಟ ಇಲ್ಲ, ಏನಿಲ್ಲ. ಯಾಕಂದರೆ ಮೇಡಮ್ ಬಾಲ್ ಚೈನ್ ಅಟ್ಯಾಚ್ ಮಾಡೋಕ್ಕೆ ಹೋದೆ, ಅದು ಒಂದ್ರ ಮೇಲೆ ಒಂದು ಕೂತ್ಕೊಬಿಡ್ತು ಮೇಡಮ್, ಅದಕ್ಕೆ ಅದು ಸೊಟ್ಟ ಹೊಟ್ಟೋಗಿದೆ. ಅದೆಲ್ಲ ರೀಸನ್ಸೇ ಅಲ್ಲ. ಕಸ್ಟಮರ್ಗೆ ನಾವು ಹಾಕ್ಕೊಡ್ಬೇಕಂದ್ರೆ ಅವೆಲ್ಲ ರೀಸನ್ಸ್ ಎಲ್ಲ ಯಾಕೇಳಿ, ಅವ್ರಿಗೆ ಫಿನಿಶಿಂಗ್ ಬೇಕಷ್ಟೇ. ಅವ್ರು ಕೊಡೋ ಅಮೌಂಟ್ ತಕ್ಕನಾಗೆ ಫಿನಿಶಿಂಗ್ ಬೇಕು. ಅದನ್ನು ಬಿಟ್ಟು ನಾವು ಬೇರೆ ಮಾಡಿದ್ವಿ ಅಂತಂದರೆ ಫಿನಿಶಿಂಗು ಹೋಗುತ್ತೆ. ನಾವು ಕಸ್ಟಮರ್ಗೆ ಏನೇ ಹೇಳಿದ್ರು ಅವ್ರು ಕನ್ವಿನ್ಸ್ ಆಗೋಲ್ಲ. ಯಾಕಂದರೆ ಹೆಣ್ಮಕ್ಳು ಬ್ಲೌಸ್ನ ವೇರ್ ಮಾಡಿದಾಗ ಅವ್ರು ಎಷ್ಟು ಚೆನ್ನಾಗಿ ಕಾಣ್ತಾರೆ ಅನ್ನೋಕ್ಕಿಂತ ಬ್ಲೌಸ್ ಎಷ್ಟು ಚೆನ್ನಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಬ್ಲೌಸು ಡಿಸೈನ್ ನೋಡ್ತಾರೆ, ಬ್ಲೌಸ್ ಫಿನಿಶಿಂಗ್ ನೋಡ್ತಾರೆ, ಬ್ಲೌಸ್ ಫಿಟ್ಟಿಂಗ್ ನೋಡ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ನೀವು ನೀಟಾಗಿ ಯಾವುದೇ ಕಾರಣಕ್ಕೂ ಫಿನಿಶಿಂಗ್ ಇಲ್ದಂಗೆ ಬ್ಲೌಸ್ನ ಕೊಡೋಕೆ ಹೋಗಬೇಡಿ. ಆ ರೀತಿಯಾಗಿ ಏನಾದರೂ ಇತ್ತು, ಫಿನಿಶಿಂಗ್ ಬರ್ತಾಯಿಲ್ಲ, ನನ್ನ ಬಿಸ್ನೆಸ್ಗೆ ಯಾರೂ ಬರ್ತಾಯಿಲ್ಲ ಎಂಬ್ರಾಯ್ಡ್ರಿಗೆ ಅಂತಂದರೆ ಒಂದು 2-3 ಫೋಟೋಸ್ನ ಸ್ಕ್ರೀನ್ಶಾಟ್ ಇಟ್ಕೊಂಡು ಇಲ್ಲಾಂದರೆ ನಾವೇ ನಿಮಗೆ ವಾಟ್ಸಪ್ಪಲ್ಲಿ ಅಂತ ಕಳಿಸಿದ್ರೆ ಇಮೇಜಸ್ನ ಸೆಂಡ್ ಮಾಡ್ತೀವಿ. ಆ ಇಮೇಜಸ್ನ ಕಸ್ಟಮರ್ ಬಂದಾಗ ನಾವೇ ಮಾಡ್ತೀವಿ ಅಂತ ಹೇಳ್ಕೊಳ್ಳಿ. ಆನ್ಲೈನಲ್ಲಿ ಕೊರಿಯರ್ ಮಾಡ್ತೀವಿ ಅಂತ ಹೇಳಕ್ಕೆ ಹೋಗಬೇಡಿ. ಯಾಕಂದರೆ ಅವರೇ ಮಾಡ್ತಾರಂತೆ ಮಷಿನ್ ಎಂಬ್ರಾಯ್ಡ್ರಿನ, ಮಾಡಿಸ್ಕೊಳ್ಳೋಣ ಬಾ, ಬೇರೆ ಕಡೆ ಬೇರೆ ಏನು ಹೋಗೋದು ಅಂತ ಅನ್ನುವಾಗ ನೀವು ಸರಿ ಅಂದ್ಬಿಟ್ಟು ತಗೊಂಡು ಮಾಡಿಸ್ಕೊಂಡು ನಿಮ್ಮ ಬಿಸ್ನೆಸ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ, ಓಕೆನಾ?
ನೀವು ಈ ರೀತಿಯಾಗಿ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಂಡ್ರಿ ಅಂತಂದರೆ ಪಕ್ಕಾ 100% ನೀವು ಮುಂದೆ ಬಂದೇ ಬರ್ತೀರಾ ಮತ್ತು ನಿಮ್ಮ ಬಿಸ್ನೆಸ್ ಕ್ಯಾಚಪ್ ಆಗುತ್ತೆ, ಅಮೌಂಟ್ ಅನ್ನೋದನ್ನ ಅರ್ನಿಂಗ್ಸ್ ಮಾಡ್ತೀರಾ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಬಿಸ್ನೆಸ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಇಂಪ್ರೂವ್ ಮಾಡ್ಕೊಳ್ಳದೆ ಇರಬೇಡಿ. ನೋಡಿ ಇವಾಗ ನಾನು ಅದು ಪೈಪಿಂಗ್ ಥ್ರೆಡ್ ಇದೆಯಲ್ಲ, ಅದು ಪೈಪಿಂಗ್ ಥ್ರೆಡು ಆವಾಗ ಗೊತ್ತಾಗದೆ ತುಂಬ ಚಿಕ್ಕದು ತಂದುಬಿಟ್ಟಿದ್ದೆ. ಏನಂದರೆ ಒಂದು ಮೀಡಿಯಮ್ ಸೈಜ್ ತೊಗೋಬೇಕು ಇದು ಪೈಪಿಂಗ್ ಥ್ರೆಡ್ನ. ಆವಾಗ ಅದು ಒಂದು ಸಿಂಗಲ್ ಎಳೆ ಹಾಕ್ತಾರೆ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಒಂದು ಬ್ಲೌಸ್ಗೆ ಅಟ್ರಾಕ್ಷನ್ ಲುಕ್ ಅನ್ನೋದು ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಆವಾಗ ನಾನೇನು ಮಾಡಿದೆ ಅಂತಂದರೆ ಡಬಲ್ ಲೇಯರ್ನ ಹಾಕ್ಕೊಂಡು ಆ ಬಾಲ್ಚೆನ ಅದ್ರ ಮೇಲೆ ಮೆರೂನ್ ಕಲರ್ ಇದನ್ನು ಮೆರೂನ್ ಕಲರ್ ಸಿಲ್ಕ್ ಥ್ರೆಡ್ನ ಫಿಲ್ ಮಾಡಿದೆ. ನೆಕ್ಸ್ಟ್ ಅದ್ರ ಮೇಲೆ ಜೆರಿ ಥ್ರೆಡ್ನ ಫಿಲ್ ಮಾಡಿದೆ. ಇಷ್ಟು ದಿನ ನಾನು ಸ್ಟೋನ್ ಚೈನ್ ಬಾಲ್ ಚೈನ್ನ ಕಡೆಯ ಮೇಲೆ ಸ್ವಲ್ಪ ಸ್ಪೇಸ್ ಬಿಟ್ಟು ಅಟ್ಯಾಚ್ ಮಾಡ್ಕೋತಿದ್ದೆ. ಮುಂದೇನೂ ಅದೇ ರೀತಿಯಾಗಿ ಮಾಡೋಕ್ಕಾಗಲ್ಲ, ಯಾಕಂದರೆ ನಿಮಗೆ ನಾನು ಎಕ್ಸ್ಪೀರಿಯೆನ್ಸ್ ಆಗಲಿ, ನಿಮ್ಗೆ ಅನುಭವ ಆಗಲಿ ಅಂದ್ಬಿಟ್ಟು ಆ ರೀತಿಯಾಗಿ ತೋರಿಸ್ತಾ ಇದ್ದೆ. ಬಟ್ ಈಗ ನಾನು ಡಿಸೈನ್ಸ್ ಪರ್ಫೆಕ್ಟಾಗಿ ಕೂರಬೇಕು ಅಂತಂದರೆ ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ ಬಂದೇ ಬರುತ್ತೆ. ಯಾಕಂದರೆ ನಾನು ಒಂದು ವರ್ಷದ ಹಿಂದೆ ಹಾಕಿರೋ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಂಬ್ರಾಯ್ಡ್ರಿ ಡಿಸೈನ್ಸ್ ಅನ್ನೋದು ಅಷ್ಟು ಫಿನಿಶಿಂಗು ಅಂದರೆ ಒಂದು 70% 50% ಗೊತ್ತಾಯಿತು. ಬಟ್ ನಾನು ಪ್ರಾಕ್ಟೀಸ್ ಮಾಡ್ತಾ 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 ಇವಾಗ ನಂದು ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರ್ತಾಯಿದೆ. ಅಂದರೆ ನನಗೆ ಇಷ್ಟ ಆಗ್ತಾಯಿದೆ. ಕೆಲವೊಂದು ಕಡೆ ಮಿಸ್ಟೇಕ್ ಆಗ್ಬೋದು, ಅಂದರೆ ಅಷ್ಟು ಮಿಸ್ಟೇಕ್ ಅಂತ ಏನಿಲ್ಲ. ಟರ್ನಿಂಗ್ ಸೈಡಲ್ಲಿ ನೀಡಲು ನೀಟಾಗಿ ಕುತ್ಕೊಳ್ದೇ ಇದ್ದಾಗ, ಎಂಬ್ರಾಯ್ಡ್ರಿ ಮಾಡೋಕ್ಕೆ ನೀಟಾಗಿ ಟರ್ನಿಂಗ್ ಸೈಡಲ್ಲಿ ಕುತ್ಕೊಳ್ದೇ ಇದ್ದಾಗ ಆ ರೀತಿಯಾದ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ರೊಟೇಷನ್ನು ಮಾಡೋಕ್ಕಾಗ್ತಾರಲ್ಲ, ಇಲ್ಲ ಫಿನಿಶಿಂಗ್ ಕೊಡೋಕ್ಕೆ ಅದು ಸಿಗ್ತಾನೂ ಇರಲ್ಲ. ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಟ್ರಿಕ್ಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಆವಾಗ ನಾನು ಆ ಟ್ರಿಕ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಯಾವ ರೀತಿಯಾಗಿ ಇದು ಮಾಡಿದೆ ಅಂತ. ನೋಡಿ, ಅದು ನಾನು ಸಿಲ್ಕ್ ಥ್ರೆಡಲ್ಲಿ ಆ ಪೈಪಿಂಗ್ ಥ್ರೆಡ್ ಮೇಲೆ 2 ಎಳೆ ಪೈಪಿಂಗ್ ಥ್ರೆಡ್ ಹಾಕ್ಕೊಂಡು ಆ ಪೈಪಿಂಗ್ ಥ್ರೆಡ್ ಮೇಲೆ ಅದು ಸಿಲ್ಕ್ ಥ್ರೆಡ್ನ ಫಿಲ್ ಮಾಡಿದೆ. ಅದರ ಮೇಲೆ ಜೆರಿ ಥ್ರೆಡ್ನ ನಾನು ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ಓಕೆನಾ, ಜೆರಿ ಥ್ರೆಡ್ನ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ಅಂದರೆ ಅಲ್ಲಲ್ಲೇ ಕಟ್ ಥರ ಮಧ್ಯ ಡಿಸೈನ್ ಚೆನ್ನಾಗಿ ಕಾಣಲಿ ಅಂತ. ಅದ್ರ ಪಕ್ಕ ನಾನು ಬಾಲ್ ಚೈನ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅದ್ರ ಪಕ್ಕ ಬಾಲ್ ಚೈನ್ ಅಟ್ಯಾಚ್ ಮಾಡಿದ್ಮೇಲೆ ನಾನು ಸುಮ್ಮನೆ ಜೆರಿ ಥ್ರೆಡ್ಡಲ್ಲಿ ಬಾರ್ಡ್ರ್ ಲೈನ್ ಲೀಫ್ ಡಿಸೈನ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಆ ಥರ ಬಾರ್ಡ್ರ್ ಲೈನ್ ಲೀಫ್ ಡಿಸೈನ್ನ ಡ್ರಾ ಮಾಡಿಕೊಂಡು ಅದ್ರ ಮಧ್ಯಕ್ಕೆ ರೈ ಸ್ಟಿಚ್ನ ಫಿಲ್ ಮಾಡಿ ಆ ಲೀಫ್ ಮಧ್ಯ ಸ್ಪೇಸ್ ಇದೆಯಲ್ಲ ಅಲ್ಲಿಗೆ ಸಮೋಸ ಸ್ಟಿಚ್ನ ಫಿಲ್ ಮಾಡ್ತಾಯಿದ್ದೀನಿ. ಓಕೆನಾ, ಸಮೋಸ ಸ್ಟಿಚ್ನ ಫಿಲ್ ಮಾಡ್ತಾಯಿದ್ದೀನಿ. ಅದೊಂದು ಗ್ರ್ಯಾಂಡ್ ಲುಕ್ ಅಂತ ಕಾಣಿಸ್ತಾ ಇದೆ, ಬ್ಲೌಸು ಗ್ರ್ಯಾಂಡ್ ಲುಕ್ ಅಂತ ಬರ್ತಾ ಇದೆ. ನಿಮ್ಮ ಬಿಸ್ನೆಸ್ಸನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಆನ್ಲೈನ್ ಕೊರಿಯರ್ ಮಾಡಿಸ್ಕೊಂಡು ನಿಮ್ಮ ಬಿಸ್ನೆಸ್ನ ನೀವು ಇಂಪ್ರೂವ್ ಮಾಡ್ಕೋಬೋದು. ಸ್ಟೂಡೆಂಟ್ಸ್ಗಳು ಯಾಕೋ ಡಲ್ ಆಗ್ಬಿಟ್ಟವ್ರೆ, ಅವ್ರನ್ನ ಬೂಸ್ಟ್ ಮಾಡಬೇಕು ಇವಾಗ. ಯಾಕಂದರೆ ಪ್ರಾಕ್ಟೀಸ್ ಮಾಡೋರು ಕಮ್ಮಿ ಆಗಿದ್ದಾರೆ, ಫೋಟೋಸ್ನೇ ಅಪ್ಲೋಡ್ ಮಾಡ್ತಿಲ್ಲ ಜಾಸ್ತಿ. ಯಾಕಂದರೆ ಈ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ ಅಂತಂದರೂ ನಮ್ಮ ಮಕ್ಕಳು ನೋಡಪ್ಪ ಕಲಿಯೋಲ್ಲ. ಈ ಥರ ದುಡ್ಡು ಕೊಟ್ಟು ಕಲಿಯೋದಾದರೆ ಮೇಡಮ್ ರಿಪ್ಲೈ ಮಾಡಿ ಅಂತ ಅಂತಾರೆ. ಅದೇ ಏನಪ್ಪ ನಾವು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ ಆನ್ಲೈನ್ ಕ್ಲಾಸ್ನ ಕಲೀರಿ ಅಂತಂದರೆ ಕಲಿಯೋದೇ ಇಲ್ಲ ಅಂತಾರೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಪ್ರಯತ್ನ ಕಲಿಸೋವರೆಗೂ ಅಷ್ಟೇ. ಕಲಿಯೋದು ಬಿಡೋದು ನಿಮ್ಮ ಜವಾಬ್ದಾರಿ ಇರುತ್ತೆ. ಕಲ್ತ್ಕೊಳ್ಳಿ, ನಿಮ್ಮ ಬಿಸ್ನೆಸ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಏನಾದರೂ ಸಪೋರ್ಟ್ ಬೇಕಂದರೆ ನಮ್ಮನ್ನ ಕೇಳಿ, ಎಲ್ಲ ರೀತಿಯಾದ ಸಹಾಯನ ನಾವು ಮಾಡ್ತಾಯಿದ್ದೀವಿ. ಇವಾಗ ಐಟಮ್ಗಳನ್ನ ಕೇಳ್ತಾ ಇದ್ದಾರೆ ನಮ್ಮ ಸ್ಟೂಡೆಂಟ್ಸು. ಅದಕ್ಕೇ ನಾನು ಅವ್ರಿಗೆಲ್ಲ ಐಟಮ್ಗಳನ್ನ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಫ್ರೀ ಮಾಡ್ಕೊಂಡು ಹೋಗ್ಬೇಕಲ್ವ, ಅದಕ್ಕೋಸ್ಕರ ನಾನು ಇನ್ನೂ ಹೋಗಿಲ್ಲ. ಫ್ರೀ ಮಾಡ್ಕೊಂಡು ನಾನು ಹೋಗಬೇಕು, ಐಟಮ್ಗಳನ್ನ ಬರಬೇಕು. ಅವ್ರಿಗೆಲ್ಲ ಕೊರಿಯರ್ ಮಾಡೋ ವ್ಯವಸ್ಥೆ ಮಾಡ್ತೀನಿ. ಯಾಕಂದರೆ ಪ್ರತಿಯೊಬ್ಬರು ಕಲಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಕ್ಯಾನ್ವಾಸ್ ಪೇಪರ್ ಬೇಕಂತ ತುಂಬ ಜನ ಕೇಳ್ತಾ ಇದ್ದಾರೆ. ಕ್ಯಾನ್ವಾಸ್ ಪೇಪರೆಲ್ಲ ತರಿಸಿ ಕೊಡ್ತೀನಿ, ಡೋಂಟ್ ವರಿ. ನಾವಿದ್ದೀವಿ ನಿಮ್ಮ ಜೊತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದ್ರಲ್ಲೂ ಸಹಾಯ ಮಾಡೋಕ್ಕೆ ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ನೀಟಾಗಿ ಡ್ರಾ ಮಾಡ್ತಾಯಿದ್ದೀನಿ ಅಂತ. ನಮ್ಮ ಫಿನಿಶಿಂಗು ನಿಮ್ಗೆ ಇಷ್ಟ ಆದರೆ ಆನ್ಲೈನಲ್ಲಿ ಕೊರಿಯರ್ ಮಾಡಿಸ್ಕೊಳ್ಳಿ. ಬ್ಲೌಸ್ ಪೀಸ್ನ ಸೆಂಡ್ ಮಾಡಿಬಿಟ್ಟು ಆನ್ಲೈನಲ್ಲಿ ಕೊರಿಯರ್ ಮಾಡಿ ಎಂಬ್ರಾಯ್ಡ್ರಿನ ಮಾಡಿಸ್ಕೋಬೋದು. ನಿಮ್ಮ ಬಿಸ್ನೆಸ್ನ ನೀವು ಇಂಪ್ರೂವ್ ಮಾಡ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ನಾವು ನಿಮ್ಗೆ ಸಹಾಯ ಮಾಡ್ತಾ ಇರೋದು ನಿಮಗೆ ಒಳ್ಳೇದು ಅನಿಸ್ತಾ ಇದೆಯಾ, ಏನು ಅನಿಸ್ತಾ ಇದೆ ಅನ್ನೋ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಯಾಕಂತಂದರೆ ನಿಮ್ಮ ಕಮೆಂಟ್ಸೇ ನನಗೆ ವೆರಿ ಇಂಪಾರ್ಟೆಂಟು. ಏನು ಗೊತ್ತಾಗ್ತಾ ಇದೆ ಇವ್ರಿಗೆ, ಏನು ಗೊತ್ತಾಗ್ತಾ ಇಲ್ಲ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ಬೋದು. ಏನು ಗೊತ್ತಾಗ್ತಾ ಇಲ್ಲ ಅನ್ನೋದನ್ನ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾವು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದಕ್ಕೆ ಸಜೆಷನ್ನ ಕೊಟ್ಟಿರ್ತೀವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗೋದು ಯಾವುದನ್ನ ಯಾವ ರೀತಿಯಾಗಿ ಮಾಡಬೇಕು ಮತ್ತು ಏನಾಗಿದೆ
ಮತ್ತು ಏನೇನು ಹೇಳ್ಕೊಡ್ತಾ ಇದ್ದಾರೆ ಅಂತ ನಿಮಗೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೇ ಗೊತ್ತಾಗೋದು, ಇಲ್ಲಾಂದರೆ ಗೊತ್ತಾಗಲ್ಲ. ದಯವಿಟ್ಟು ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ. ಮತ್ತು ಫೋಟೋಸ್ನ ಅಪ್ಲೋಡ್ ಮಾಡೋದನ್ನ ಮರಿಬೇಡಿ, ಪ್ರಾಕ್ಟೀಸ್ ಮಾಡಿ. ಎಲ್ಲರೂ 3,000 2,000 ತೊಗೊಂಡು ಎಂಬ್ರಾಯ್ಡ್ರಿ ಕಲಿಸ್ಕೊಡ್ತಾ ಇದ್ದಾರೆ. ನಾನು ನಿಮಗೆ ಫ್ರೀಯಾಗಿ ಕಲಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಫೋಟೋಸ್ನ ಅಪ್ಲೋಡ್ ಮಾಡಿ ಪ್ಲೀಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫ್ರೀಯಾಗಿ ಹೇಳ್ಕೊಡ್ತಾ ಇರೋ ವಿದ್ಯೆನ ಯೂಸ್ಫುಲ್ ಮಾಡ್ಕೊಳ್ಳಿ, ಅನ್ನೆಸೆಸರಿಯಾಗಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಮೈ ಸ್ಟೂಡೆಂಟ್ಸ್ ಆ್ಯಂಡ್ ಯೂಟ್ಯೂಬ್ ವ್ಯೂವರ್ಸ್. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು, ಲವ್ ಯು. ನಮ್ಮ ಚಾನಲ್ನ ನೋಡಿ ನೀವು ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ನ ಮಾಡಬೇಕು ಮತ್ತು ನಿಮ್ಮ ಬಿಸ್ನೆಸ್ನ ನೀವು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ನಮ್ಮ ಚಾನಲಿಂದ ತುಂಬ ಯೂಸ್ ಆಗ್ತಾ ಇದೆ ಅವರು ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಬೋದು. ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಫೈನಲಿ ಫಿನಿಶಿಂಗ್ ಈ ಥರ ಬಂತು. ಫ್ರಂಟು ಬ್ಯಾಕು ಫುಲ್ ಬ್ಲೌಸ್ ಫಿನಿಶಿಂಗ್ಗೆ ನಾವೇ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್.